ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಹಬ್ಬ ಮುಗಿದ ಮೇಲೆ ಈ ವ್ಲಾಗ್ ಹಾಕ್ತಾ ಇದ್ದೀನಿ. ಸ್ವಲ್ಪ ತಡವಾಯಿತು. ಮಗಳಿಗೆ ಹಬ್ಬಕ್ಕೆ 2 ದಿನ ರಜಾ ಇರೋದ್ರಿಂದ ಹೇರ್ ಪ್ಯಾಕ್ ಹಾಕೋಣ ಅಂತ ಹೇಳಿಬಿಟ್ಟು ಮೆಹಂದಿ ಕಲಿಸ್ತಾ ಇದ್ದೆ. ಡಿಕಾಕ್ಷನ್ ಮಾಡೋದಕ್ಕೆ ಇಟ್ಟಿದ್ದೆ. ಅಷ್ಟೊತ್ತಲ್ಲಿ ಕೋಲೆ ಬಸವ ಅಂತ ಬಸವಣ್ಣನ ಕರ್ಕೊಂಡು ಬರ್ತಾರಲ್ವ, ಅವರು ಹೊರಗಡೆ ಬಂದಿದ್ದರು. ನೋಡೋಣ ಅಂತ ಹೊರಗೆ ಹೋದೆ. ಕಲರ್ಫುಲ್ಲಾಗಿ ಕಾಣ್ತಿತ್ತ, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಪಕ್ಕದ ಮನೆಯವರು ಮಕ್ಕಳಿಗೆ ಆಶೀರ್ವಾದ ಮಾಡಿಸ್ತಾ ಇದ್ರು ಬಸವಣ್ಣನ ಕೈಯಲ್ಲಿ. ಹೀಗೆ ಮಾಡಿಸೋದ್ರಿಂದ ಮಕ್ಕಳು ಚೆನ್ನಾಗಿ ಆರೋಗ್ಯವಾಗಿರ್ತಾರೆ ಅನ್ನೋದು ಮೊದಲಿಂದ ನಂಬಿಕೆಯಲ್ಲಿದೆ. ಹಾಗಾಗಿ ಈ ರೀತಿ ಬಸವಣ್ಣ ಅವರು ಬಂದರೆ ಅವರಿಗೆ ಬೆಲ್ಲ ಅಕ್ಕಿ ಎಲ್ಲ ಕೊಟ್ಬಿಟ್ಟು ಆಶೀರ್ವಾದ ಪಡೆಯೋದು ಒಂಥರ ವಾಡಿಕೆ, ಚೆನ್ನಾಗಿರುತ್ತೆ. ನನಗಂತೂ ಬಸವಣ್ಣನೇ ನೋಡಲಿಕ್ಕೆ ಖುಷಿ ಆಗ್ತಿತ್ತು, ಎಷ್ಟು ಕಲರ್ಫುಲ್ಲಾಗಿತ್ತು ಅಂತ. ಅಷ್ಟರಲ್ಲಿ ಡಿಕಾಕ್ಷನ್ ಕಮ್ಮಿ ಮಾಡಿ ಹೋಗಿದ್ನಲ್ವ, ಬೆಂದಿತ್ತು ಚೆನ್ನಾಗಿ. ತಣ್ಣಗಾಗಲಿ ಅಂತ ತೆಗೆದಿಡ್ತಾ ಇದ್ದೆ. ತಣ್ಣಗಾದಮೇಲೆ ನೆಕ್ಸ್ಟು ಮೆಹಂದಿಲಿ ಹಾಕಿ ಕಲಿಸ್ತೀನಿ. ಈ ಮೆಹಂದಿಗೆ ಆಲ್ರೆಡಿ ನಾನು ಒಂದು ನಿಂಬೆಹಣ್ಣು ಕಿವುಚಿ ಇಟ್ಟಿದ್ದೆ. ರಸ ತೆಗೆದುಬಿಟ್ಟು ಮೆಹಂದಿ ಪೌಡ್ರಲ್ಲಿ ಹಾಕಿಟ್ಟಿದ್ದೆ. ಡಿಕಾಕ್ಷನನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ 1 ದಿನ ಬಿಡ್ತೀನಿ. ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ, ಕೂದಲು ಕಲರು ಚೆನ್ನಾಗಿ ರೆಡ್ ಕಲರ್ ಚೆನ್ನಾಗಿ ಕಾಣುತ್ತೆ. ಬಿಸಿಲಲ್ಲಿ ಹೋದರೆ ಶೈನಿಂಗು ಚೆನ್ನಾಗಿ ಅನಿಸುತ್ತೆ, ಹಾಗೆ ಕಂಡೀಷ್ನರ್ ಆಗಿ ಇರುತ್ತೆ ಕೂದಲು. ನೋಡಿ, ಕಬ್ಬಿಣದ ಕಾವಲಿಯ ಒಳಗಡೆ ನಾನು ಬಾಣಲಿ ಇರಲಿಲ್ಲ, ಹಾಗಾಗಿ ಹಂಚಿನಲ್ಲಿ ಮೆಹಂದಿನ ಕಲಸಿ ಇಟ್ಟಿದ್ದೆ. ಎಷ್ಟು ಡಾರ್ಕ್ ಕಲರ್ ಆಗಿದೆ ಅಂದರೆ, ಈ ರೀತಿ 1 ದಿನ ಮೆಹಂದಿ ಕಲಸಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಇಲ್ಲ ನಿಮಗೆ ಟೈಮ್ ಸಿಕ್ಕಾಗ ಕೂದಲಿಗೆ ಹಚ್ಕೊಳ್ಳೋದ್ರಿಂದ ಹೇರ್ ಪ್ಯಾಕ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಮೆಹಂದಿ ಹಚ್ಚಿದ ಮೇಲೆ ನನ್ನ ಕೈ ಕಲರ್ ನೋಡಿ ಹೆಂಗೆ ಚೇಂಜ್ ಆಗಿದೆ, ಎಷ್ಟು ಆರೆಂಜ್ ಕಲರ್ ಆಗಿದೆ. ಕೂದಲಿಗೂ ತುಂಬ ಚೆನ್ನಾಗಿ ಹತ್ತಿತ್ತು ಕಲರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗಣಪತಿ ಹಬ್ಬದ ದಿನ ಎಲ್ಲ ಪೂಜೆಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಜವಾದ್ ಪೌಡ್ರನ್ನ ದೀಪದಲ್ಲೇ ಹಾಕಿಬಿಟ್ಟು ನೆಕ್ಸ್ಟ್ ಎಣ್ಣೆ ಹಾಕಿ ದೀಪ ಹಚ್ತೀನಿ. ಯಾಕಂದರೆ ದೀಪ ಹಚ್ಚಿದ ಮೇಲೆ ಹಾಕಲಿಕ್ಕೆ ಹೋದರೆ ಅದೊಂದು ಸ್ವಲ್ಪ ಬೆಂಕಿಯಲ್ಲಿ ಸುಟ್ಟಂಗೆ ಅನಿಸುತ್ತೆ. ಹಾಗಾಗಿ ಹಚ್ಚೋದಕ್ಕಿಂತ ಮುಂಚೆನೇ ಎಣ್ಣೆಲ್ಲೇ ಹಾಕಿಬಿಟ್ಟು ದೀಪ ಹಚ್ಚಿದರೆ ಚೆನ್ನಾಗಿ ಪರಿಮಳ ಬರುತ್ತೆ. ಹಾಗೆ ಪಂಚಾಮೃತನ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಅಭಿಷೇಕಕ್ಕಂತ ಜವಾದ್ ಪೌಡ್ರನ್ನ ನೀರಿನಲ್ಲೂ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಗಣಪತಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟುಬಿಟ್ಟು ಹಾಲು, ಮೊಸರು, ಹಾಗೆ ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಇದನ್ನೆಲ್ಲ ಅಭಿಷೇಕ ಮಾಡಿಬಿಟ್ಟು ಪಂಚಾಮೃತದಿಂದ ಅಭಿಷೇಕ ಮಾಡಿ ನೆಕ್ಸ್ಟು ಶುದ್ಧ ನೀರಿನಲ್ಲಿ ಗಣಪತಿನ ತೊಳೆದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಪ್ರತಿ ವರ್ಷ ನಾನು ಹೀಗೆ ಮಾಡೋದು. ಯಾಕಂದರೆ ಗಣಪತಿ ತಂದು ನಾವು ಹೊರಗಿಂದ ಗಣಪತಿ ಅಂದರೆ ರೆಡಿ ಗಣಪತಿ ತಂದುಬಿಟ್ಟು ಇಟ್ಟು ಪೂಜೆ ಮಾಡಲ್ಲ. ಮನೆಯಲ್ಲಿರುವಂತಹ ಸಣ್ಣ ವಿಗ್ರಹಕ್ಕೆ ಗಣಪತಿನ ವಿಶೇಷವಾಗಿ ಇಟ್ಟು ಪೂಜೆ ಮಾಡುವಂಥದ್ದು. ಗರಿಕೆ ಸಿಗಲಿಲ್ಲ ನನಗೆ ಎಲ್ಲೂ, ಹೊರಗಡೆ ಗರಿಕೆ ಎಲ್ಲೂ ಹೊರಗಡೆಯಿಂದ ಹೋಗಿ ಕಿತ್ಕೊಂಬರೋದಕ್ಕೆ ಎಲ್ಲ ಗಲೀಜಾಗಿರುತ್ತೆ ಅಂತ ಹೇಳಿಬಿಟ್ಟು, ಹೇಗೂ ಗಣಪತಿಗೆ ಕೆಂಪು ಹೂವಿನ ಅಲಂಕಾರ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಕೆಂಪು ಹೂಗಳನ್ನೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಗಣಪತಿನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ರೀತಿಯಾಗಿ ವಿಧಿವತ್ತಾಗಿ ಪೂಜೆನ ಮಾಡಿ ಆಯಿತು. ಖುಷಿ ಆಯಿತು. ಆರೋಗ್ಯ ಸರಿ ಇಲ್ಲದೆ ಹೋದ್ರೂ ಹಬ್ಬ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಅಂತ ಯೋಚನೆ ಮಾಡ್ತಿದ್ದೆ. ಆದರೂ ಪರವಾಗಿಲ್ಲ, ದೇವ್ರ ದಯೆಯಿಂದ ಹಬ್ಬ ಆಚರಣೆ ಮಾಡಲಿಕ್ಕೆ ಆಯಿತು. ಸ್ವೀಟೇನು ಹೆಚ್ಚು ಮಾಡಲಿಕ್ಕಾಗಲಿಲ್ಲ. ಮೋದಕ ಮಾಡಬೇಕು, ಕಜ್ಜಾಯ ಮಾಡಬೇಕು ಅಂತ ಎಲ್ಲ ಆಸೆ ಇಟ್ಕೊಂಡಿದ್ದೆ. ಬಟ್ ಆರೋಗ್ಯ ಸ್ವಲ್ಪ ಹುಷಾರಿಲ್ಲದಿದ್ದರಿಂದ ಸ್ವೀಟ್ ಅಂತ ಹೇಳಿಬಿಟ್ಟು ಮಕ್ಕಳಿಗೋಸ್ಕರ ಜಾಮೂನು ಅಂತ ಮಾಡಿ ಸಿಂಪಲ್ಲಾಗಿ ಗಣಪತಿನ ಕೂರಿಸಿ ಪೂಜೆ ಮಾಡಿದ್ದೆ. ಖುಷಿ ಆಯಿತು, ಏನೋ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಈ ರೀತಿ ನಮ್ಮನೆ ಗಣಪತಿ ಹಬ್ಬ ಆಚರಣೆ ಆಯಿತು. ನೀವು ಎಲ್ಲರೂ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಆ ಗೌರಿ ಗಣೇಶ ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ಕೊಡಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಎಲ್ಲ ವಿಘ್ನಗಳನ್ನು ನಿವಾರಿಸಿಬಿಟ್ಟು
ಮನಸ್ಸಿಗೆ ನೆಮ್ಮದಿ ಅನ್ನೋದನ್ನ ಭಗವಂತ ಎಲ್ಲರಿಗೂ ಆಶಿಸಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ. ಹೇಳಿದ್ನಲ್ಲ ಆಲ್ರೆಡಿ, ಜಾಮೂನ್ ಅಂತ ಮಾಡಿದ್ದೆ ಮಕ್ಕಳಿಗೋಸ್ಕರ, ಇದನ್ನಾದರೂ ತಿಂತಾರೆ ಅಂತ ಹೇಳಿಬಿಟ್ಟು. ಸಿಂಪಲ್ಲಾಗಿ ಏನೋ ಒಂದು ಹಬ್ಬ ಅಂತ ಫೆಸ್ಟಿವಲ್ ಅಂತ ಮಾಡಿದ ಮೇಲೆ ಸ್ವೀಟ್ ಅಂತೂ ಮಾಡಲೇಬೇಕಾ, ಹಾಗಾಗಿ ಮಕ್ಕಳಿಗೂ ಅನ್ನಿಸ್ಬೇಕಲ್ವ ನಮ್ಮನೇಲೂ ಏನೋ ಹಬ್ಬ ನಡೀತಿದೆ ಅಂತ. ಸಿಹಿ ಅನ್ನೋದಿದ್ದರೆ ಏನೋ ಸ್ಪೆಷಲ್ಲಾಗಿ ಅನಿಸುತ್ತೆ, ಹಾಗಾಗಿ ಜಾಮೂನ್ ಮಾಡಿದ್ದೆ. ಇನ್ನೇನು ಸ್ಪೆಷಲ್ಲಾಗಿ ಮಾಡಲಿಕ್ಕೆ ಆಗಿರಲಿಲ್ಲ. ಮಾಮೂಲಿ ಅನ್ನ ಸಾರು ಜೊತೆಗೆ ಸೈಡಿಗೆ ಜಾಮೂನು, ಹಪ್ಪಳ, ಹೀಗೆ ಸಿಂಪಲ್ಲಾಗಿತ್ತು ಈ ವರ್ಷದ ಗಣಪತಿ ಹಬ್ಬ. ಧೂಪದ ಹೊಗೆ ಮನೆಯೆಲ್ಲ ಆವರಿಸ್ಕೊಳ್ಳುತ್ತೆ ಅಂತ ಅದನ್ನು ಹೊರಗಡೆ ಇಟ್ಟಿದ್ದೆ. ಗಾಳಿ ಬಂದಂಗೆಲ್ಲ ಅದರದ್ದು ಹೊಗೆ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಆವರಿಸ್ಕೊಳ್ತಾ ಇತ್ತು. ಹಾಗೆ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಅಮ್ಮ ಅವರು ಹೊಲದಲ್ಲಿ ರಾಗಿ ಹಾಕಿದ್ರಂತೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ವಿಡಿಯೋ ಮಾಡಿ ಕಳಿಸಿ ಅಮ್ಮ, ನಾನು ನೋಡಬೇಕು ಅಂತ ಹೇಳಿದೆ. ಅವ್ರು ಕಳಿಸಿರೋ ವಿಡಿಯೋ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ವ್ಲಾಗಲ್ಲಿ ಅದನ್ನು ಕ್ಲಿಪ್ಪಿಂಗ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ತುಂಬ ಹಚ್ಚ ಹಸಿರಾಗಿ ಕಾಣ್ತಾ ಇತ್ತು. ರಾಗಿ ಹಾಕಿದ್ದಾರೆ, ಹಾಗೆ ಬದನೆಕಾಯಿ ಹಾಕಿದ್ದಾರೆ, ಮತ್ತು ಅಲ್ಲೇನೋ ಪಕ್ಷಿಗಳು ಎಲ್ಲ ಗೂಡು ಕಟ್ಟಿತ್ತಂತೆ. ತುಂಬ ಚೆನ್ನಾಗಿ ಕಟ್ಟಿದೆ, 1-2-3 ಪಕ್ಷಿಗಳು ಅಂತ ಹೇಳಿಬಿಟ್ಟು ಆ ಗೂಡನ್ನು ಎಲ್ಲ ವಿಡಿಯೋ ಮಾಡಿ ಕಳಿಸಿದ್ದಾರೆ ಅಪ್ಪಾಜಿ. ಹಾಗೆ ಇದೇನೋ ಸೀತಾಫಲನೋ ರಾಮಫಲನೋ ಹಣ್ಣು ಬಿಟ್ಟಿತ್ತಂತೆ. ಇದು ಮೊದಲನೇ ಹಣ್ಣು. ಎಲ್ಲ ಹಣ್ಣಿನ ಮರಗಳು ಹಣ್ಣು ಬಿಡ್ತಾ ಇದೆ ಅಂತ ಖುಷಿ ಆಗ್ತಾ ಇದೆ. ಇದು ಗಿಡಗಳು ನೋಡಲಿಕ್ಕೆ ಖುಷಿ ಅನಿಸುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.